ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು. ನಿಮ್ಗೆ ಯಾವತ್ತು ನಿಮ್ಮ ಬೆಂಬಲ ನಿಲ್ತೀನಿ ಅಂತ ಕೂಡ ಹೇಳಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದ ರೂಪುರೇಷೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆನೂ ಕೂಡ ಬಂದು ಕೆಲವು ಗ್ರಾಮಗಳಿಗೆ ವೀಕ್ಷಣೆ ಕೊಟ್ಟು ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಇವತ್ತು ಕೂಡ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಮಗೆ ಬೆಂಬಲವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಾತು ಆರಂಭಿಸೋದಕ್ಕೆ ಮೊದಲು ನಮ್ಮ ಪಕ್ಷದ ಬಹುತೇಕ ಸೈನಿಕರ ಕೈಯಲ್ಲಿ ಫೋನ್ ಇಲ್ಲ, ಜೇಬಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ. ಬ್ಯಾಟ್ರಿ ಮುಗಿದಿದೆಯಾ? ಬ್ಯಾಟ್ರಿ ಖಾಲಿನಪ್ಪ. ಪಕ್ಕದವ್ರದ್ದು ತೆಗೀರಿ. ತೆಗೆದು ಇವತ್ತು ಸಾವಿರಾರು ಜನ ಲೈವ್ ಮಾಡ್ಬೇಕು, ಇದನ್ನ ಶೇರ್ ಮಾಡಬೇಕು. ದಯವಿಟ್ಟು ನಿಮ್ ಫೋನ್ ಅನ್ನ ತೆಗೆದು ಇನ್ನೇವರು ನೀವು ತೆಗೀರ ಫೋನ್ ತೆಗೆದು ನಿಮ್ಮ ಪರ್ಸನಲ್ ಪೇಜ್ ಇಂದಾನೋ ಪಾರ್ಟಿ ಪೇಜ್ ಇಂದಾನೋ ಲೈವ್ ಮಾಡಿ. ರಾಜ್ಯದ ಲಕ್ಷಾಂತರ ಜನರಿಗೆ ಇದು ಮುಟ್ಟಬೇಕು. ನೀವು ಅಷ್ಟೇ ಅಣ್ಣ, ಎಲ್ಲ ರೈತರು ಚೆನ್ನಾಗಿದ್ರೆ ಬಿಳಿ ಬಟ್ಟೆ ಹಾಕೊಂಡು ಅವ್ರ ತರಕ್ಕೆ, ಯಾರ ತರಕ್ಕೆ, ಅವ್ರ ತರಕ್ಕೆ. ಅದಕ್ಕೆ ನೀವು ಮಾಡ್ರಪ್ಪ, ನೀವು ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಳ್ಳಿ. ಇವತ್ತಲ್ಲಿ ತಮಿಳುನಾಡಲ್ಲಿ ಏನಾಯ್ತು, ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಂಡಿದ್ದಕ್ಕೆ ಯಾವ ತರ ಹೋರಾಟ ಕಟ್ಟದ ಗೆಲ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಭ್ರಷ್ಟರೇ, ರಾಜಕಾರಣ ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಬಿಡದಿ ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ಜೈ ಜವಾನ್ ಜೈ ಕಿಸಾನ್. ಇಲ್ಲಿ ಬಿಡದಿ ಹೋಬಳಿ ಮತ್ತು ಹಾನಹಳ್ಳಿ ಹೋಬಳಿಯ ಏನೆಲ್ಲ ಭೂಮಿಯನ್ನ ಕಳೆದುಕೊಳ್ಳಲಿರುವಂತಹ ರೈತರ ಪರವಾಗಿ ಈ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಅವರ ಪ್ರತಿನಿಧಿಯಾಗಿರುವಂತಹ ರಾಮಣ್ಣನವರೇ ಮತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ಸೈನಿಕರ ಪರವಾಗಿ ಸಭೆಯಲ್ಲಿ ಇಷ್ಟೊತ್ತು ಹಾಜರಿದ್ದು ಉದ್ದೇಶಿಸಿ ಮಾತಾಡಿದಂತ ದೀಪಕ್ ಸಿಎಂ ಅವರೇ, ಈ ಭಾಗದ ಎಲ್ಲ ರೈತ ಬಂಧುಗಳೇ ಮತ್ತು ಕೆಆರ್ಎಸ್ ಪಕ್ಷದ ಸೈನಿಕರೇ, ವೀರ ಸೇನಾನಿಗಳೇ, ಒಂದು ಕಡೆ ಕಾರ್ಮೋಡ ನಮ್ಮದು ಹೋರಾಟ ಈಗ ಒಂದು ದೊಡ್ಡ ಬೃಹತ್ ಬೈಕ್ಯಾಟ ಬಹಳ ಚೆನ್ನಾಗಿ ರಾಜ್ಯದ ಲಕ್ಷಾಂತರ ಜನ ಇವತ್ತು ಏನಿದು ಬೆಂಗಳೂರು ಏನಂತಾರೆ ಇದನ್ನ ಮಲೆನಾಡು, ಬೆಂಗಳೂರಿನ ಮಲೆನಾಡು ಹೋಗಿ ಬಂದ್ವಿ. ನಾವ್ಯಾರು ತೀರ್ಥಹಳ್ಳಿ, ಸಾಗರ, ಕೊಪ್ಪ ಹೋಗಿ ಬರ್ಲಿಲ್ಲ, ಎಲ್ಲೋ ಬಂದ್ವಿ, ಮಲೆನಾಡು ಹೋಗಿ ಬಂದ್ವಿ. ಈ ಬೆಂಗಳೂರಿನಲ್ಲಿ ಇಂಥ ಮಲೆನಾಡಿದೆ ಅಂತ ರಾಜ್ಯದ ಜನಕ್ಕೆ ನೀವೆಲ್ಲ ಫೋಟೋ ತೆಗೆಯೋದ್ರ ಮೂಲಕ, ವಿಡಿಯೋ ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದೀರಾ. ಇದೇ ಸಂದರ್ಭದಲ್ಲಿ 3 ದಿನದ ಹಿಂದೆ ನಮ್ಮ ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿಗಳು ಅಧಿಕಾರ ತೆಗೆದುಕೊಂಡಿದ್ದಾರೆ. ಯಾರು? ಡಿ ಕೆ ಶಿವಕುಮಾರ್. ಅವರಿಗೆ ಅಭಿನಂದನೆಗಳು ಮತ್ತೆ ಅವರಿಗೆ ಶುಭಾಶಯಗಳು. ಒಳ್ಳೆಯದಾಗಿ ಅಲ್ವಾ? ಏನಮ್ಮ ಡಿ ಕೆ ಶಿವಕುಮಾರ್ ಒಳ್ಳೇದಾಗಬೇಕು, ಕೆಟ್ಟದಾಗಬೇಕು? ಒಳ್ಳೇದಾಗಬೇಕು, ಒಳ್ಳೇದಾಗಬೇಕು. ಇಷ್ಟೇ ದೇವಿಯಿಂದ ಅಷ್ಟೇ ಅಲ್ಲ, ಒಳ್ಳೇದಾಗಬೇಕು. ಒಳ್ಳೇದಾಗಬೇಕು ಅಂದ್ರೆ ರಾಜ್ಯದ 7.8 ಕೋಟಿ ಜನ ಏನಿದ್ದಾರೆ ಅವರ ಹೊಟ್ಟೆ ಮೇಲೆ ಹೊಡಿದೇ ಇದ್ರೆ ಒಳ್ಳೇದಾಗುತ್ತೆ, ಅವರಿಗೆ ಮೋಸ ಮಾಡದೇ ಇದ್ರೆ, ಒಳ್ಳೇದಾಗುತ್ತೆ, ವಂಚನೆ ಮಾಡದೇ ಇದ್ರೆ, ಒಳ್ಳೇದಾಗುತ್ತೆ, ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರೆ ಇರೋ ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ನಾವು ಶುಭಾಶಯ ಹೇಳ್ತಾ ಇರ್ತೀವಿ. ಏನ್ ಕರ್ನಾಟಕದ ಉದ್ದಕ್ಕೂ ಹೋಗಲಕ್ಕೂ ಏನ್ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳು, ಅಭಿನಂದನೆಗಳು, ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬೆಂಗಳೂರಲ್ಲಿ LCD ಸ್ಕ್ರೀನ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು, ಅದರಿಂದ ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತಾ? ಅವ್ರು ಯಾರು ಪತ್ರಕರ್ತರು ಆಗಲೇ ನನ್ನೆಲ್ಲ ಕೇಳಿದ್ರು, ಸರ್ ರೈತರೆಲ್ಲ ಒಂದಷ್ಟು ಜನ ಭೂಮಿ ಕೊಟ್ಬಿಡ್ತೀವಿ, ನಾವು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಹೇಗೆ, ನೀವ್ ಹೇಗೆ ಇಲ್ಲಿ ರೈತರು ಸಿದ್ಧ ಇಲ್ಲ ಅಂತೀರಾ? ರೈತರು ಸಿದ್ಧ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾರು ಮತ್ತೆ ಇದೇ ಹೇಗೆ ಹೇಳಿದ್ರು? ನಾನಲ್ಲಿ ಸರಿಯಾಗಿ ಯಾವುದೋ ಮೇಲ್ಗೊಳ್ತಾ ಇದ್ದೆ, ಸರಿಯಾಗಿ ಜ್ಞಾಪಕ ಬರಲಿಲ್ಲ. ಯಾರಪ್ಪ ಅವರು? ಯಾರು ನಾಗರಾಜ್? ಯಾರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಬ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಭೂಮಿ ಕೊಡೋದು ಸಿದ್ಧ ಇದ್ದೀವಿ ಅಂತಾರಲ್ಲ ಅಂತ ಹೇಳ್ತಿದಾರಂತಲ್ಲ ಅವರು ರೈತರ
ದಲ್ಲಾಳಿಗಳು 5 ಬೆರಳಿಗೆ 5 ಉಳ್ಳ ಹಾಕೊಂಡು ನೆಕ್ಸ್ಟ್ ಏನು ಗದ್ಗೆ ನಾಯಿ ಚೈನ್ ಹಾಕೊಂಡು ಕುತ್ತಿಗೆಗೆ ನಾಯಿ ಚೈನು ಹಾಕೊಂಡು ಬೆಳೆ 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 ನಮ್ಮ ಶಿವಾನಂದ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ. ಆ ಬೇರೆಯಾದ ಬಟ್ಟೆ ಹಾಕೊಂಡು ಇಲ್ಲಿ ದಲ್ಲಾಳಿ ಕೆಲಸ ಮಾಡ್ತಾ ಇರುವಂತ ಕೂಲಿಗಳು ಅವ್ರ್ಯಾರು ಇವ್ರ ತರಕ್ಕೆ ಈ ಹೆಣ್ಮಕ್ಳ ತರಕ್ಕೆ ರೈತಾಪಿ ಕೆಲಸ ಮಾಡ್ತಿರೋರಲ್ಲ, ಮನೆಯಲ್ಲಿ 4 ಕಸು ಕಟ್ಕೊಂಡು ಗೌರವ ಘನತೆಯಿಂದ ಬದುಕಿರುವಂತವರಲ್ಲ, ಹೊಲದಲ್ಲಿ ತೋಟದಲ್ಲಿ ಉಳುಮೆ ಮಾಡ್ತಾ ಕೆಲಸ ಮಾಡ್ತಿರೋರಲ್ಲ, ರೇಷ್ಮೆ ಕೃಷಿ ಮಾಡ್ತಿರೋರಲ್ಲ, ತೆಂಗು ಅಡಿಕೆ ಬೆಳೆತಿರೋರಲ್ಲ, ಬಾಳೆ ಬೆಳೆತಿರೋರಲ್ಲ, ತರಕಾರಿ ಬೆಳೆತಿರೋರಲ್ಲ. ಕರೆಕ್ಟ್ ಆಗಿ ಹೇಳಿದೆ ಅವರೆಲ್ಲ ಈ ರೈತರನ್ನ, ಯುವಕರನ್ನ, ಈ ರಾಜ್ಯದ ಮಕ್ಕಳ ಅಂತಃಸತ್ವವನ್ನ ಈರುವಂತಹ ಈ ದಟ್ಟ ದರಿದ್ರ ನೀಚಾತಿ ನೀಚ ಹೆಂಡ ಮಾಡುವ ಹೆಂಡ ಹಂಚುವ ತಲೆ ಹಿಡಿದು ಹೆಂಡ ಮಾಡ್ತಾ ಇನ್ನೂ ಹೆಚ್ಚು ದುಡ್ಡು ಬಂದ್ರೆ ನಮ್ಗೆ ಇನ್ನೂ ಹೆಚ್ಚು ದುಡ್ಡು ಬರುತ್ತೆ ಅಂತೇಳಿ 1 2 2 3 ಹೆಂಡ ಮಾಡೋ ದಂಧೆ ನಡೆಸ್ತಾ ಇರುವಂತ ಪರಮನೀಚರು. ಇಂಥವ್ರನ್ನ ಹಿಂದೆ ಇಟ್ಕೊಂಡ್ರೆ ಡಿ.ಕೆ. ಶಿವಕುಮಾರ್ ಅವರು ಯಾವ ದೇವಸ್ಥಾನಕ್ಕೆ ಹೋದ್ರೆ ಅವನು ಯಾವ ಅಜ್ಜೆ ಆಶೀರ್ವಾದ ಪಡ್ಕೊಂಡ್ರೆ ಇನ್ನು ಒಳ್ಳೇದಾಗುತ್ತ ತಾಯಿ? ಒಳ್ಳೇದಾಗುತ್ತೇನಪ್ಪ? ಒಳ್ಳೇದಾಗಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಆಶಿಸ್ತೀನಿ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಒಳ್ಳೆ ಆಡಳಿತ ಕೊಡ್ಲಿ, ಅವರಿಗೆ ಸದ್ಬುದ್ಧಿ ಬರಲಿ. 100 ಆರೋಪಗಳಿದೆ ಡಿ.ಕೆ. ಶಿವಕುಮಾರ್ ಬಗ್ಗೆ ಯಾಕೆ ಹೇಳ್ತಾ ಇದ್ವಿ, ಇನ್ನೊಬ್ಬರ ಬಗ್ಗೆ ಮಾತಾಡಬಹುದಿತ್ತು. ಆದ್ರೆ ಇಲ್ಲಿ ಟೌನ್ಶಿಪ್ ಮಾಡ್ತಿರ್ತೀನಿ ಅಂತ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಈ ರೈತರನ್ನೆಲ್ಲ ಅವ್ರು ಬರ್ತಾರ, ನನ್ನ ಬಟ್ಟೆ ಹರಿತಾರ, ನಾನು ಹೊಡಿತಾರ, ಆದರೆ ನಾನು ಟೌನ್ಶಿಪ್ ಮಾಡೇ ತಿರ್ತೀನಿ ಅಂತ ಹೇಳಿದವರು ಯಾರು? ಯಾವಾಗ ಉಪಮುಖ್ಯಮಂತ್ರಿ ಆಗಿದ್ದಾಗ ಏನಾಗಿದ್ದಾರೆ? ಮುಖ್ಯಮಂತ್ರಿ ಅಂದ್ರೆ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ, ಒಂದು ರೀತಿಯಲ್ಲಿ. ಈವಾಗಲೂ ಅವರು ಅದೇ ದರ್ಪ ಮಾಡಿದ್ರೆ ಏನಪ್ಪಾ ಆಗುತ್ತೆ? ಹಣ ತೆಂಗಿನ ಮರಗಳನ್ನ ನೆಟ್ಟವರು ಬಹಳ ಹುಷಾರಾಗಿ ತಲೆ ಕೆಡಿಸ್ಕೊಳ್ತಾರೆ. ಮುಂದೆ ಏನಾದ್ರೂ ಆದ್ರೆ ಈ ತೆಂಗಿನ ಮರ ಕಿತ್ತಾಕುವಂತಹ ಅದನ್ನ ಕಡಿಯುವಂತಹ ಪರಿಸ್ಥಿತಿ ಬಂದ್ರೆ ಏನು ಅಂತ. ತೆಂಗಿನ ಮರ ಕಡಿದ್ರೆ ಅವರ ವಂಶ ನಿರ್ವಂಶ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಂಬಿಕೆ ಅಲ್ಲ. ನಾನು ನೋಡಿಲ್ಲಪ್ಪ, ನಾನು ಅಂತ ದುಷ್ಟ ನೋಡಿಲ್ಲ, ನಾನು ಅಂತ ದುಷ್ಟ ಮನೆಗಳನ್ನು ನೋಡಿಲ್ಲ. ಆದ್ರೆ ಕಲ್ಪವೃಕ್ಷ, ಕಲ್ಪತರು ಅಂತ ತೆಂಗಿನ ಮರಗಳನ್ನ ಭಾವಿಸ್ಕೊಂಡು ಯಾವುದೋ ಒಂದು ಮನೆ ಕಟ್ಟೋದಿಕ್ಕೋ, ರಸ್ತೆಗೋ, ಇನ್ನೊಂದಕ್ಕೋ, ಏನಕ್ಕೋ ತೆಂಗಿನ ಮರ, ಕಲ್ಪವೃಕ್ಷ, ಕಲ್ಪತರುವನ್ನ ಕಡಿಲೇಬೇಕಾದಂತ ಪರಿಸ್ಥಿತಿ ಬಂದ್ರೆ ಏನಪ್ಪಾ ಮಾಡ್ತಾರೆ? ತೆಗಿತಾರೆ. ಆಮೇಲೇನು ಮತ್ತೆ ಇನ್ನೊಂದು ಗಿಡ ನೆಡ್ತಾರೆ. ಇವತ್ತು ನಾಗರಾಜು ನೆನೆ ಹೇಳ್ತಾ ಇದ್ರು, ನಾಗರಾಜು ಅವ್ರ ಜೊತೆಗಿದ್ದವ್ರು ಇನ್ನೊಬ್ರು ಯಾರು, 3 ಲಕ್ಷ ತೆಂಗಿನ ಮರಗಳಿದೆಯಂತೆ ಈ 7,500 ಎಕರೆ ಭೂ ಪ್ರದೇಶದಲ್ಲಿ. 30 ಲಾಲ್ ಬಾಗುಗಳಷ್ಟು ದೊಡ್ಡ ಜಾಗವನ್ನ ಇವತ್ತು 30 ಲಾಲ್ ಬಾಗುಗಳಲ್ಲಿ ಅದಕ್ಕಿಂತ ಚೆನ್ನಾಗಿರುವ ಜಾಗವನ್ನ ಸರ್ವನಾಶ ಮಾಡಿ ಬುಲ್ಡೋಸರು, ಜೆಸಿಬಿಗಳನ್ನ ತಂದು ಆ ಮರಗಳನ್ನೆಲ್ಲ ಕಡಿದು ಅವುಗಳ ಮೇಲೆ ಸಮಾಧಿ ತರಕ್ಕೆ ಮಣ್ಣು ಮಟ್ಟ ಮಾಡಿ ಕಟ್ಟುವಂತಹ ಇಂತಹ ಒಂದು ಟೌನ್ಶಿಪ್ ಮಾಡಿದಾಗ ಎಷ್ಟು ಲಕ್ಷ ಮರಗಳು ನಾಶವಾಗುತ್ತೆ? 8-9 ಲಕ್ಷ ಮರಗಳು, ಅದರಲ್ಲಿ 3 ಲಕ್ಷ ತೆಂಗಿನ ಮರಗಳು ಅಂತ. ಎಷ್ಟು ಜನರ ವಂಶಗಳು ನಿರ್ವಂಶ ಆಗಬೇಕು? ಅಡಿಕೆ ಮರಗಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿವೆ. ಅಡಿಕೆ, ತೆಂಗು, ಬಾಳೆ, ತರಕಾರಿ, ಸೊಪ್ಪು. ಭತ್ತ ನೋಡ್ಲಿಲ್ಲ ನಾನು, ಭತ್ತನೂ ಕಡೆ ಬೆಳೆದಿರ್ಬೋದು, ಭತ್ತನೂ ಬೆಳೆತಿರ್ಬೋದು. ರಾಗಿ ಹೆಸರು ಬಹಳ ಚೆನ್ನಾಗಿ ನಾಟಿ ರಾಗಿ, ಬಹಳ ಒಳ್ಳೆ ಫಸಲು, ಅದ್ಭುತವಾದ ಫಸಲು. ಯಾಕಂದ್ರೆ ನೆಲ ನಾನು ಉತ್ತೋರದಲ್ವಾ, ಒಂದು ಕಲ್ಲಿಲ್ಲ, ಸಲಿಕೆ ಪುತ್ಲಿ ಹೊಲ ತೋಟ ಮಾಡೋದಕ್ಕಿಂತ ತರಕಾರಿ ಬೆಳೆ, ಸೊಪ್ಪು ಬೆಳೆದಿರುವಂತ ರೈತರು ಗೊತ್ತು ಸಲಿಕೆ ಗುದ್ದಲಿ ಆಡ್ಸೋದಿಕ್ಕೆ ಎಂತ ಮಣ್ಣು ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಸ್ವಲ್ಪ ಮುರುವಾಗ್ಬಿಟ್ರೆ ಸಾಕು, ಅದು ಬೆಣ್ಣೆ ಇಟ್ಟಂಗಿದೆಯಪ್ಪ ನಿಮ್ಮ ಮಣ್ಣು, ಅದರಿಂದಲೇ ಬಂಗಾರ ಬೆಳೀತಾ ಇದೆಯಾ. ನೀವೇನೊಂದು ಭಿಕಾರಿಗಳಾಗಿದ್ದೀರಾ? ಭಿಕಾರಿಗಳಾಗಿದ್ದೀರಾ? ಈ ಯಾರು ಭಿಕಾರಿಗಳಾಗಿಲ್ಲ. ಆಮೇಲೆ ಇಲ್ಲಿ ಯಾರು ದೊಡ್ಡ ಭೂ ಮಾಲೀಕರಿಲ್ಲ. ಏನು 10 ಎಕರೆ, 50 ಎಕರೆ, 40 ಎಕರೆ, 100 ಎಕರೆ ಇಟ್ಕೊಂಡು ಕಾಲ ಮೇಲೆ ಕಾಲ ಹಾಕೊಂಡು ನೆನೆಯುವಂತಹ, ಹೊಲದಲ್ಲಿ ಗದ್ದೆಯಲ್ಲಿ ಹೋಗಿ ಕೆಸರು ಮಾಡ್ಕೊಂಡಿರುವಂತಹ ಭೂ ಮಾಲೀಕ ಅಂತ ಯಾರಂತಾರೆ? ಅವ್ರು ಯಾರು ಇಲ್ಲ. ಇಲ್ಲಿ ಇದ್ದಾರೆ ನಮ್ಮ ಎಲ್ಲ 1 ಎಕರೆ 2 ಎಕರೆ. ಅವತ್ತು ಯಾರಪ್ಪ 1 ಎಕರೆ ಜಮೀನಲ್ಲಿ 40-50 ಸಾವಿರ ದುಡಿತೀನಿ ಅಂತ ಇದ್ದವನು, ಅಡಿಕೆ ಮೊಟ್ಟೆ ಎಲ್ಲ ಮಾಡ್ಕೊಂಡು 3/4 ಎಕರೆ ಎಲ್ಲಪ್ಪ
ಮುಕ್ಕಾಲು ಎಕರೆನಲ್ಲಿ 45-50 ಸಾವಿರ ಸಂಪಾದನೆ ಮಾಡ್ತಾ ಕೇವಲ ಮುಕ್ಕಾಲು ಎಕರೆಯಲ್ಲಿ ಮಕ್ಕಳನ್ನ ನಾನು ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತೀನಿ ಸಾರ್ ಅಂತ ಇದ್ದ ಯುವಕ. ಇಂತಹ ಬಂಗಾರದ ಬೆಳೆಯುವ ಭೂಮಿನ ಇವರು ತಗೊಂಡು ಹೋಗಿ 7,500 ಎಕರೆ ಪ್ರದೇಶವನ್ನ ನೆಲಸಮ ಮಾಡಿ ಕಾಂಕ್ರೀಟ್ ಹಾಕಿ ಉದ್ಧಾರ ಮಾಡ್ತೀವಿ ಅಂದ್ರೆ ಪಾಪದ ಕೆಲಸನೋ ಪುಣ್ಯದ ಕೆಲಸನೋ? ಕೆಲಸ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅನೈತಿಕ ಕೆಲಸ ಮಾಡ್ತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಕಡೆಯವರು ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮೊದಲೇ ಹಣದ ದಾಹ, ಅಷ್ಟೆಲ್ಲ ಕೇಸ್ ಇದೆ, ಅವ್ರ ಜೈಗೆಲ್ಲ ಹೋಗಿ ಬಂದಂತವ್ರು, ಅವ್ರಿಗೂ ಇಲ್ಲಿ ದುಡ್ಡು ಮಾಡೋದಕ್ಕೆ ಆಸೆ ಇದೆ. ಹಾಗಾಗಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವ್ಯಾವುದನ್ನು ಹೇಳಲ್ಲ ನಾನು, ಯಾವುದನ್ನು ಹೇಳಲ್ಲ. ಈ ಕೆಲಸ ಮಾಡಿದ್ರೆ ಅದೇನ್ ಕೆಲಸ ಆಗುತ್ತೆ? ಪಾಪದ ಕೆಲಸ. ಪಾಪದ ಕೆಲಸ. ಪಾಪದ ಮುಂದೆ ಬೇರೆ ತಪ್ಪುಗಳೇನಾದ್ರೂ ನಿಲ್ಲುತ್ತೇನಪ್ಪ? ನಿಮ್ ಭ್ರಷ್ಟಾಚಾರ, ಅಕ್ರಮ, ಮೋಸ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು. ಯಾವುದ್ರ ಮುಂದೆ? ಪಾಪದ ಮುಂದೆ. ಪಾಪದ ಮುಂದೆ. ಪಾಪ ಮಾಡಿದ್ರೆ ಅವರಿಗೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದೆಯಾ? ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವ್ರನ್ನ ನಾವೆಲ್ಲರೂ ಸೇರಿ ಒಂದ್ಸಲ ಕೈ ಮುಗಿದು ಕೇಳ್ಕೊಳ್ಳೋಣ. ಕೈ ಮುಗಿದಪ್ಪ, ಸದ್ಬುದ್ಧಿ ಕೊಡ್ಲಿ ದೇವರು. ಅವ್ರು ನಂಬಿರುವಂತ ಅಜ್ಜಯ್ಯ ಆಗ್ಲಿ, ಇನ್ಯಾರೇ ಆಗ್ಲಿ, ಎಲ್ಲರೂ ಎಲ್ಲಾ ದೇವರು ಸದ್ಬುದ್ಧಿ ಕೊಡ್ಲಿ. ಸದ್ಬುದ್ಧಿ ಕೊಟ್ಟು ಡಿ ಕೆ ಶಿವಕುಮಾರ್ಗೆ ಈಗಾಗಲೇ 1000 ಕೋಟಿ ಆಸ್ತಿ ಇದೆ. ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರು? ಡಿ ಕೆ ಶಿವಕುಮಾರ್. ನಮ್ಮ ಹೆಮ್ಮೆ ಅಲ್ವಾ? ಕರ್ನಾಟಕದ ಹೆಮ್ಮೆ ಅಲ್ವಾ ಅದು? ಹೆಮ್ಮೆನೋ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರಿಗೆ ಇನ್ನೂ ದುಡ್ಡು ಬೇಕಾ? ಇನ್ನೂ ಬೇಕಾ? ಈ ಜಮೀನಲ್ಲಿ ಅವ್ರಿಗೆ ಎಷ್ಟು ಬರುತ್ತೋ, ಅವ್ರ ಕಡೆಯವರಿಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಯಾವ್ದಾದ್ರು ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಅಂದ್ರೆ ಅದರಲ್ಲಿ ಅವ್ರ ಪಾಲಿದ್ದೇ ಇರುತ್ತೆ ಅಂತ ಈ ತರಕ್ಕೆ ನಂಬಿಕೆ ಇದೆ. ಹಾಗಾಗಿ ಇವಾಗ ಸದ್ಬುದ್ಧಿ ಯಾರು ಬೇಕು? ಡಿ ಕೆ ಶಿವಕುಮಾರ್ಗೆ. ಯಾರು ಕೊಡ್ಬೇಕು? ದೇವರು. ಯಾರು? ಅಜ್ಜಯ್ಯ. ಅಜ್ಜಯ್ಯ ಅವ್ರು ಕೊಡ್ತಾರೆ. ನಾನು ಬಹಳ ಜನ ಸ್ವಾಮೀಜಿಗಳು ನೋಡಿದ್ದೀನಿ, ಬಹಳ ಕದಿಮಿದ್ದಾರೆ ಇವತ್ತಿನ ಸ್ವಾಮೀಜಿಗಳು. ಇಲ್ಲಂತಪ್ಪ, ಬಹಳ ಕದಿಮಿದ್ದಾರೆ. ಕಳ್ಳನಿಗೆ, ದುಷ್ಟನಿಗೆ, ನೀಚನಿಗೆ, ಲಂಪಟನಿಗೆ, ಭ್ರಷ್ಟನಿಗೆ ನೀನು ತಪ್ಪು ಮಾಡ್ತಾ ಇದೆಯಾ, ಇವತ್ತಿನ ಮಾನವ ಮರ್ಯಾದೆಯಿಂದ ಬದುಕು, ಬಡವರಿಗೆ ಸಹಾಯ ಮಾಡು, ದುರ್ಬಲ ಪರವಾಗಿ ಇಟ್ಕೋ. ಯಾವನಾದ್ರು ಹೇಳಿದಾನ? ನೀನು ಬಂದು ನನ್ನ ಪಾದ ಪೂಜೆ ಮಾಡಿ ಪಾದ ತೊಳ್ಳಾದ್ಮೇಲೆ ಏನು ಕಪ್ಪು ನೀರು ಇರುತ್ತಲ್ಲ ಅದನ್ನ ಕುಡಿದು ನನ್ನ ಆಶೀರ್ವಾದ ಪಕ್ಕ ನಿಮ್ಗೆ ಒಳ್ಳೇದಾಗುತ್ತೆ ಅಂತಾರೆ. ಅಂತವ್ರು ಇವತ್ತಿರುವಂತದ್ದು ಪಾದೋದಕ ಅಂತಾರೆ. ಅದಕ್ಕೆ ಏನಮ್ಮ ಪಾದೋದಕ? ಏನ್ ಹೇಳ ಪಾದೋದಕ ಅಂದ್ರೆ? ಆ ದಟ್ಟ ಧರಿಸಿದ ಕಾಲನ್ನ ತೊಳೆದ ಮೇಲೆ ಅದು ಉದಕ ಅಂದ್ರೆ ನೀರು, ಪಾದ ಉದಕ. ಅದನ್ನ ಕುಡಿದ್ರೆ ಒಳ್ಳೇದಾಗುತ್ತದೆ. ರೋಗ ಬಂದು ಕಾಲಿ ಇದ್ರೆ ನೋಡುದು. ಇವನ್ನೆಲ್ಲ ನೋಡಿದ್ಮೇಲೆ ಅವರೆಲ್ಲ ಮರ್ಯಾದೆ ಕೊಡ್ಬೇಕು ಅಂತ ಅನ್ಸಲ್ಲ ನಮಗೆ. ಹಾಗಾಗಿ ಸ್ವಾಮೀಜಿಗಳನ್ನು ಬಹಳ ಜನ ಇಗೂ ಬರ್ತಾರೆ, ಮುಂದಿನ ದಿನಗಳಲ್ಲಿ ಅವರು ಸಹ ಒಳ್ಳೆಯವರಿದ್ದಾರೆ. ಅನೇಕ ಜನ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ನಮ್ಮಲ್ಲಿ ಕೆಲವು ರಾಜಕಾರಣಿಗಳಿದ್ದಾರೆ, ನಾನು ವಿವಾಹಿತ ಅಲ್ಲ ಆದ್ರೆ ಬ್ರಹ್ಮಚಾರಿ ಅಲ್ಲ, ನಾನು ವಿವಾಹಿತ ಆದ್ರೆ ಒಂದೇ ಹೆಣ್ಣು ಒಂದೇ ಹೆಂಡತಿರೋರಲ್ಲ, ಈ ತರಕ್ಕೆಲ್ಲ ಕುಂದಿ ಹೋಗ್ತಾರೆ. ಆದ್ರೆ ನಿಜವಾದ ಬ್ರಹ್ಮಚರ್ಯವನ್ನ ಪಾಲಿಸ್ತಾ, ವೈರಾಗ್ಯವನ್ನ ಬೋಧಿಸ್ತಾ, ಸಮಾಜದಲ್ಲಿ ನ್ಯಾಯ ನೀತಿಯನ್ನ ಎತ್ತಿಡಿತಿರುವಂತವರು ನಮ್ಮ ಮಧ್ಯೆ ಇದ್ದಾರೆ. ಅವರು ಬಸವಣ್ಣನ ಒಂದು ವಚನವನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಬೇಕು. ಅದರಲ್ಲಿ ನಮ್ಮ ನಾಡಿನ ಹಿತ ಇದೆ, ನಮ್ಮ ರಾಜ್ಯದ ಹಿತ ಇದೆ. ಡಿ ಕೆ ಶಿವಕುಮಾರ್ ಅವರು ಒಬ್ಬ ಯಶಸ್ವಿ ಜನಪರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಕ್ಕೆ ಅದರ ಒಂದಷ್ಟು ಗುಣಗಳಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಲ್ಲೂ ಕೇಳ್ಕೊಳ್ಳೋದಕ್ಕೆ ಬಯಸ್ತೀನಿ. ಏನಾ ವಚನ ಹಲವಾರು ಸಲ ಹೇಳಿದ್ದೀನಿ, ಹೇಳಪ್ಪ ಯಾವುದು? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಳೆ ಹಾಲು ನಾಯಂಗಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ. ಆಮೇಲೆ ಏನಪ್ಪ? ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ದುಡ್ದು ಸಂಪಾದನೆ ಮಾಡಿದ್ರೆ ಅದು ಒಳ್ಳೇದಕ್ಕೆ ಖರ್ಚಾಗುತ್ತೆ, ಒಳ್ಳೇದಕ್ಕೆ ವಿನಿಯೋಗ ಆಗುತ್ತೆ. ಒಂದು ಸತ್ಪಾತ್ರ ಮಾಡಿದ್ರೆ ಸತ್ಪಾತ್ರೆಗೆ ದಾನ ಮಾಡಿದಂತ ಪುಣ್ಯ ಬರುತ್ತೆ. ಇಲ್ಲಾಂದ್ರೆ ನೀವು ಎಷ್ಟೇ ಕೋಟಿ ಇರಿ, ನಿಮಗೆ ಸಿಗಬೇಕಾಗಿರುವಂತಹ ಮರ್ಯಾದೆ ಕೆಲವು ಹಂತ ತನಕ ಸಿಗುತ್ತೆ. ಆಮೇಲೆ ಇತಿಹಾಸದ ಪುಟಗಳಲ್ಲಿ ನಿಮ್ಮ ಹೆಸರಿಲ್ಲದೆ ಹೋಗ್ಬಿಡುತ್ತೆ. ಇರೋದೇ ಇಲ್ಲ. ಬದುಕಿರುವಾಗ ತಪ್ಪ ಮಾಡಬಹುದು. ಇಡೀ ಅಖಂಡ ಭಾರತದ ಅತ್ಯಂತ ವಿಶಾಲವಾದ ಭಾರತವನ್ನ ಅತ್ಯಂತ ಸುದೀರ್ಘ ಕಾಲ ಆಳದಂತಹ ಒಬ್ಬ ಅರಸ ನಮ್ಮ ದೇಶದಲ್ಲಿ ಯಾರಪ್ಪ? ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದ. ವೆರಿ ಗುಡ್ ಮಹೇಶ್.
ಇಡೀ ಅಖಂಡ ಭಾರತವನ್ನ ಅತ್ಯಂತ ಸುದೀರ್ಘ ಕಾಲ ಆಳಿದಂತಹ ಅರಸ ಅಕ್ಬರ್ನ ಮರಿಮೊಮ್ಮಗ ಔರಂಗಜೇಬ್. ಏನ್ ಕಂಪೇರ್ ಮಾಡ್ಕೊಂಡು ಔರಂಗಜೇಬ್ಕಿದೆ ಅಂತ ಇದೀವಲ್ಲ. ಇವತ್ತು ಔರಂಗಜೇಬ್ ಕೆಲವು ದುಷ್ಟ ಗುಣಗಳಿಗೆ, ಅಸಹಿಷ್ಣುತೆಗೆ, ಕೆಟ್ಟ ವಿಚಾರಗಳಿಗೆ ಉದಾಹರಣೆ. ಅವನ್ಯಾರು ಒಳ್ಳೆ ವಿಚಾರಕ್ಕೆ ನೆನೆಸ್ಕೊಳ್ಳೋದಿಲ್ಲ. 30-40 ವರ್ಷ ದೇಶದ ಅಖಂಡ ಭಾರತದ ಸಾಮ್ರಾಟ, ಸುಲ್ತಾನ. ನೀವು ಬದುಕಿರುವಾಗ ಏನೇ ಆಗಬಹುದು, ಸತ್ತ ಮೇಲೆ ಶರಣರ ಗುಣವನ್ನ ಮರಣದಲ್ಲಿ ಕಾಣುವಂತ ಒಂದು ಮಾತಿದೆ. ಹಾಗಾಗಿ ನೀವು ಸತ್ತಾಗ ಬರಾಬರ್ ಹಿಸಾಬ ಅದೇನಂತಾರಲ್ಲ, ಅದು ಆಗುತ್ತೆ. ಹಾಗಾಗಿ ಈಗ 16 ವಿಚಾರಗಳಿದೆ ಜನರ ಮೇಲೆ. ಇವತ್ತು ಕಾನೂನ ಕವಿತಾ ಇದೆ ಇಲ್ಲಿ, ಅದೆಲ್ಲ ಬಿಡುಗಡೆಯಾಗಿ ಕಾಲ ಕಾಲಕ್ಕೆ ಮಳೆ ಆಗಿ ರೈತರು ಬದುಕಿ ಅವರು ಬೆಳೆದು ಬೇರೆಯವ್ರನ್ನ ಬದುಕಿಸುವಂತದ್ದು ಆಗಬೇಕು ಅಂದ್ರೆ ಇಂತಹ ಪುಣ್ಯ ಭೂಮಿಯನ್ನ ಉಳಿಸ್ಕೊಳ್ಬೇಕು. ಏನಾಗುತ್ತೋ ಗೊತ್ತಿಲ್ಲ. ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ. 452 ದಿನ ಕೊಡಮೈಗೆ ಒಂದು ಸೆಕೆಂಡ್ ಕೊಡ. ಎಷ್ಟೋ ಜನಕ್ಕೆ ರಾಜ್ಯದಲ್ಲಿ ಗೊತ್ತಿರ್ಲಿಲ್ಲ ಎಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ದಿವಸನಪ್ಪ ಇವತ್ತು? 452 ದಿನಗಳು. 452 ದಿನ ಕಟ್ಕೊಳ್ಳುವ. ಬಹಳ ಬಹಳ ಶಿಸ್ತುಬದ್ಧವಾಗಿ ಒಂದು ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನೀವು ಹೋರಾಟ ಕಟ್ಟಿದ್ದೀರಾ. ಹಾಗಾಗಿ ಇವತ್ತು KRS ಪಕ್ಷದವರು ಸೇರಿದಂತೆ ಬೇರೆ ಬೇರೆ ಜನಪರ ಹೋರಾಟ ಮಾಡ್ತಾ ಇರುವಂತಹ ಪಕ್ಷಗಳು, ಸಂಘಟನೆಗಳು ಬಂದು ಇಲ್ಲಿ ಗಮನ ಕೊಡ್ತಾ ಇವೆ. ಇದಕ್ಕೆ ನ್ಯಾಯ ಸಿಗಲೇಬೇಕು. ಈ ಒಂದು ಸಂದರ್ಭದಲ್ಲಿ ನನ್ನ ಕಾಲಲ್ಲಿ ಅದಾವುದೋ ಒಂದು ಇದಿರ್ಬೇಕು. ನೋಟಿಸ್ ಬಂದಿದೆ ನನಗೆ. ನಾನು 20-25 ದಿವಸ ಬಂದಿಲ್ಲಲ್ವಾ, ಅದಕ್ಕೊಂದು ನೋಟಿಸ್ ಬಂದಿದೆ. ಯಾರಿಂದ? ನಿಮ್ಮ DC ಇಂದ. ನಮ್ಮ ಏನವನ ಹೆಸರು? ನಾನು ಜಮೀನ್ದಾರ್ ವರ್ಷ ಅಂತ ಹೇಳ್ತಾನಂತಲ್ಲ, ನಾಲಾಯಕ ಪ್ರಜಾಪ್ರಭುತ್ವದಲ್ಲಿ ರವಿ ಕೃಷ್ಣಾರೆಡ್ಡಿ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ. ನನಗೆ ಕಳಿಸಿಲ್ಲ. ಅದಕ್ಕಿಂತ ಮೊದಲು 23 ಜನ ಆದ್ಮೇಲೆ ಕೊನೆಯ 24 ಜನ ನನ್ನ ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಅದ್ಯಾವ ನಿಮ್ಮ ಮಾಜಿ MLA ಮಂಜುನಾಥ್ ಬಂದು ಅದೇನೋ ಗುರ್ಕಾರು ಅವನ ತಮ್ಮಂದ್ರು ಏನೇನೋ ಬೇನಾಮಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಪತ್ರಿಕಾಗೋಷ್ಠಿ ಮಾಡಿರುತ್ತೆ. ನನ್ಗೆ ಅದಕ್ಕೆ ಸಂಬಂಧ ಗೊತ್ತೇ ಇರಲಿಲ್ಲ. ಮೊನ್ನೆ ಮನೆಗೆ ನೋಟಿಸ್ ಬಂದಿದೆ. ಅವರೆಲ್ಲ ಮಾಡಿದ್ದಾರೆ A1 ಏನು ರೆಸ್ಪಾಂಡೆಂಟ್ 1 ಯಾರು ಮಂಜುನಾಥ್ ಅವರು ಮಾತಾಡಿದ್ದನ್ನ A2 ಫ್ರೀಡಮ್ ಟಿವಿ ಅಂತ ಅವರು ಟೆಲಿಕಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಟೆಲಿಕಾಸ್ಟ್ ಮಾಡಿರೋ ಫೇಸ್ಬುಕ್ ಅಲ್ಲ ಯೂಟ್ಯೂಬ್ ಅಲ್ಲ ಆಗಿರೋ ವಿಡಿಯೋನ ಡಿಲೀಟ್ ಮಾಡಬೇಕು. ಮತ್ತೆ ಮಿಕ್ಕವರೆಲ್ಲರೂ ಯಾವುದೇ ಕಾರಣಕ್ಕೂ ಇವರು ಗುರುಕಾದ ಮೇಲೆ ಮಾತಾಡಬಾರದು ಅಂತೇಳಿ. ಪ್ರಜಾಪ್ರಭುತ್ವ ಕಣಯ್ಯ ಇದು ಮಿಸ್ಟರ್ ಗುರ್ಕಾರ್. ಏನಿದು ಪ್ರಜಾಪ್ರಭುತ್ವ? ಪ್ರಜೆಗಳ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ನಿನ್ನಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂರಿಸಿರೋದು. ಜಿಲ್ಲೆಯ ಪ್ರಥಮ ಕೂಲಿ ನೀನು. ಏನ್ ಹೇಳು? ಕೂಲಿ. ಜನರ ಹಕ್ಕು ರಕ್ಷಣೆ ಮಾಡೋದಕ್ಕೆ ಕೂತಿರೋದು. ಜನರ ಬಾಯಿ ಪಡೆಯೋದಕ್ಕೆ, ಮಾಧ್ಯಮದವರ ಬಾಯಿ ಪಡೆಯೋದಕ್ಕೆ ಅಲ್ಲ. ನಾಲಾಯಕ ಹಿರಿಯರು ಈಗೆಲ್ಲ DK ಶಿವಕುಮಾರ್ ಅಂತವರು ಅವ್ರಿಗೆ ಸಿಗೋದಂತವ್ರು ಇಂಥವ್ರೆ. ಪ್ರಜೆಗಳ ಹಕ್ಕು ರಕ್ಷಿಸಲಿ ಅಂತೇಳಿ ಲಕ್ಷ ಸಂಬಳ ಕೊಟ್ಟು 100 ಜನ ಅಧಿಕಾರಿಗಳನ್ನ ಕೊಟ್ಟರೆ ಅವನು ಇದು ಮಾತಾಡಬಾರ್ದು ಅಂತೇಳಿ ನಮಗೆ ನೋಟಿಸ್ ಕಳಿಸ್ತಾರೆ. ಏನಾಗುತ್ತೆ? ನಾನು ಮಾತಾಡಿದ್ದೀನಿ. ಈ ಭೂಮಿ ಬಗ್ಗೆ ಗೊತ್ತಿಲ್ಲ. ಮಂಜುನಾಥ್ ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದು ಅದರಲ್ಲೇ ಇದೆ. ಇವರು 3 ಎಕರೆ ಏನಾಗಿ ಆಸ್ತಿ ಮಾಡಿದ್ದಾರೆ ಗುರುಕಾರ್ ಅಂತ ಅವರು ಆರೋಪ ಮಾಡಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ. ನಾನು ಮಂಜುನಾಥ್ ಆರೋಪ ಮಾಡಿದ್ದಾರೆ ಅಂತೇಳಿ ಅವರು ಅವ್ರ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಗುರುಕಾರ್ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನ. ಪ್ರಪಂಚಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಮಂಜುನಾಥ್ ಹೇಳಿದ ಎಷ್ಟು ಗೊತ್ತಾಗ್ತಾ ಇಲ್ಲ ಗೊತ್ತಾಗಿಲ್ಲ. ನಿಮ್ಮ ಮಾಜಿ MLA JDS MLA ಹೇಳಿದ ಎಷ್ಟು ಗೊತ್ತಾಗಿಲ್ಲ. ಈಗ ನಾನು ಹೇಳಿದ್ದು ರಾಜ್ಯದ ಲಕ್ಷಾಂತರ ಜನ ಗೊತ್ತಾಗಿದೆ. ಇಲ್ಲಿ ಕೇವಲ ಜಿಲ್ಲಾಧಿಕಾರಿ ಮಾಡಿದ್ದನ್ನು ಅವ್ರ ಅಣ್ಣ ತಮ್ಮಂತರನ್ನೆಲ್ಲ ಇಟ್ಕೊಂಡು ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ನಿನ್ನೆ ತರ ಯಾರು ಹೇಳ್ತಾ ಇದ್ರು. ಮಾಡಿದ್ದನ್ನು ಇವಾಗ ಗೊತ್ತಿಲ್ಲ ನನಗೆ. ಆದರೆ AC ಗಳು, ತಹಸೀಲ್ದಾರರು, ಕೊನೆಗೆ ವಿಲೇಜ್ ಅಕೌಂಟೆಂಟ್ಗಳು ಸಹ ಇಲ್ಲಿ ಏನೆಲ್ಲ ನಷ್ಟ ಮಾಡಬಹುದು ಎಲ್ಲ ಮಾಡಿರ್ತಾರೆ. ಸುಳ್ಳು ವರದಿಗಳನ್ನ ಬಂಜರು ಭೂಮಿ ಅಂತೇಳಿ ಕೊಟ್ಟಿರೋಷ್ಟೇ ಅಲ್ಲ, ಅವರು ಈಗಾಗಲೇ ಗೋಮಾಳ ಇರುವಂತಹದನ್ನ ಬೇರೆಯವರಿಗೆ ದರಖಾಸ್ತಲ್ಲಿ ಮಾಡಿಕೊಟ್ಟಿರ್ತಾರೆ. ಅಕ್ರಮ ಮೇಲಿಂದ ಕೆಳಗೆ ತನಕ ಆಗಿರುತ್ತೆ. ಇಂತಹದ್ದು ಅಂದ್ರೆ ಅದೇನೋ ಬಿಟ್ಟಿ ಊಟ ಅಂದ್ರೆ ಮೈಯೆಲ್ಲ ಹಸು ಅನ್ನೋ ತರದ ಪ್ರಾಜೆಕ್ಟ್ಗಳು. ಗೋಮಾಳ ಇಡೀ ಪ್ರಾಜೆಕ್ಟ್ ಅಲ್ಲಿ 2800 ಎಕರೆ ಇತ್ತು ಸರ್ಕಾರಿ ಭೂಮಿ. ಅದು ಗೋಮಾಳ ಅರಣ್ಯ ಭೂಮಿ ಅಂತೇಳಿ. ಇವತ್ತು ಎಷ್ಟು ಬಂದಿದೆ?
700 ಎಕರೆಗೆ. ಇನ್ನು ಮಿಕ್ಕದ 2100. ಹಾ. 2700 ಇನ್ನು ಮಿಕ್ಕಿದ 2000 ಎಕರೆ ಎಲ್ಲಂತೂ ಈ ವಿಎಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು, ಎಸಿಗಳು, ಟಿಸಿಗಳು ಎಲ್ಲ ಸೇರ್ಕೊಂಡು ಅದನ್ನ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಯಾರ್ಯಾರು ಅಯೋಗ್ಯರಿಗೆ ಲಂಚ ಕೊಟ್ಟಂತವರಿಗೆ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಇದೇ ಡಿ.ಕೆ. ಶಿವಕುಮಾರ್ ಚೇಲ, ಏನ ಅವನ ಹೆಸರು, ನಾವು ಹೋಗಿದ್ದಲ್ಲ ಪಾರವಳ್ಳಿಗೆ, ರವಿ ಅಂತ ಇರ್ಬೇಕು, ನನ್ನ ಹೆಸರೇ ರವಿ ಅಂತ. ಆತ ಯಾವ ಸಿದ್ದಪ್ಪನೋ ಸಣ್ಣಪ್ಪನೋ ಅನ್ನೋನ ಹೆಸರಲ್ಲಿ ದರಖಾಸ್ತು ಮಾಡ್ಕೊಂಡು ಕೇಳಿ ಅಕೌಂಟ್ ಮಾಡ್ಕೊಂಡಿರೋ ಜಾಗನ ಇದು ಏನು ಖರಾಬ್ ಅಂತ ತೋರಿಸಿ ಅವನ ಹೆಸರು ನೋಡ್ಬಿಟ್ಟಿದ್ದ. ಹೋಗಿ ಪಾಪ ರಮೇಶ್ ಬಂದಿದ್ದಾರೆ ಅನ್ನೋ ಗೊತ್ತಿಲ್ಲ, ಆರೋಹಳ್ಳಿ ರೈತ ಹೋರಾಟಗಾರರು ಅದ್ರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ದೊಡ್ಡದಾಗಿ ಮಾಡುದು. ಅದು ಇಂಥದ್ದು ಎಷ್ಟಾಗಿದೆ ಇಲ್ಲಿ. 1 ಎಕರೆಗೆ ಇಲ್ಲಿ 20 ಕೋಟಿ ಮೇಲೆ ಇದೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ, 10ರಿಂದ 20 ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಇವತ್ತು ನಷ್ಟ ಆಗ್ತಾ ಇದೆ. ಹಾಗಾಗಿ ಈ ಹೋರಾಟ ನೀವು ನಿಲ್ಲಿಸಬೇಡಿ. ನಿಲ್ತೀರಮ್ಮ, ನಿಮ್ಮ ಮಕ್ಕಳ ಭವಿಷ್ಯ ಇದೆ, ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ ಭವಿಷ್ಯನೂ ಇದೆ. ಯಾಕಂದ್ರೆ ಇಂತಹ ಫಲವತ್ತಾದ ಭೂಮಿಯನ್ನೇ ಇವರು ಟೌನ್ಶಿಪ್ ಮಾಡಿದ್ರೆ ಮುಂದಕ್ಕೆ ಪಕ್ಕದ ಮನೆಗೆ ಬಿಟ್ಟು ಬೇಕಿ ನನ್ನ ಮನೆಗೆ ಬೀಳೋದಿಲ್ಲ ಅಂತ ಮಲೆನಾಡಲ್ಲಿರೋರು ಇನ್ನೆಲ್ಲೋ ಇರೋರು ಅಂದ್ಕೊಂಡ್ರೆ ಅವ್ರ ಮನೆಗೆ ಬಾಂಬೆ ಬೀಳುತ್ತೆ. ನಿಮ್ ಮನೆಗೆ ಬೆಂಕಿ ಬಿದ್ದಿದೆ, ಈಗ ಅವ್ರ ಮನೆಗೆ ಏನ್ ಬೀಳುತ್ತೆ? ಈಗ ಹೋಗಿ ಇರಾನ್ನಲ್ಲಿ ಬಾಂಬ್ ಆಗ್ತಾ ಇದಾರೆ, ಇರಾನ್ ಅವರು ಬೇರೆ ಮೇಲೆ, ಇರಾನ್ ಮೇಲೆ ಇಸ್ರೇಲ್ ಅಮೆರಿಕವರೆಲ್ಲ. ಆ ತರಕ್ಕೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಏನಾಗ್ತಾರೆ, ಬಾಂಬೆ ಹಾಕ್ತಾರೆ. ಹಾಗಾಗಿ ಅವರೆಲ್ಲ ನಿಮ್ಮ ಹೋರಾಟಕ್ಕೆ ಬರಲಿ. ಕೊನೆಯದಾಗಿ ಈ ಹೋರಾಟ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. 4 ವರ್ಷ ನಡೆಸಿದ್ರು ಎಲ್ಲಿ, ಚನ್ನರಾಯಪಟ್ಟಣದಲ್ಲಿ. ಹಾಗಾಗಿ ನೀವು ಒಂದು ಸುದೀರ್ಘವಾದ ಹೋರಾಟಕ್ಕೆ ಸಿದ್ಧವಾಗಬೇಕು. ಅಹೋರಾತ್ರಿ ಹೋರಾಟಗಳನ್ನು ಮಾಡಬೇಕು. ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೆಚ್ಚು ಬರ್ತಾ ಇರಬೇಕು. ಆವಾಗ ರಸ್ತೆ ಕಡೆ ಮಾಡಬೇಕು. ಡಿಸಿ ಕಚೇರಿಗೆ ನಾನು ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ಅವನು ಡಿಸಿ 144 ಸೆಕ್ಷನ್ ಹಾಕ್ಬಿಟ್ಟಿದ್ದಾರಂತೆ. ಅಂದ್ರೆ 5ಕ್ಕಿಂತ ಹೆಚ್ಚು ಜನ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೇರಬಾರದು ಅಂತ. ಏನಪ್ಪ ಪೊಲೀಸ್ ಇದ್ದಾರೆ ಅಂತದೇನಾಗುತ್ತೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲಿ? ಜಿಲ್ಲಾಧಿಕಾರಿ ಕಚೇರಿಗೆ 144 ಸೆಕ್ಷನ್ ಹಾಕಿರೋದು ಎಲ್ಲಾದ್ರೂ ಇದೆಯಾ ರಾಜ್ಯದಲ್ಲಿ? ಪ್ರಜಾಪ್ರಭುತ್ವ ಕಂಡ್ರಪ್ಪ ಇದು. ಯಾರು ನಿಮ್ಮ ಅಪ್ಪಂದು ಜಾಗೀರು ಅಂತ ಸರ್ವಾಧಿಕಾರಿ ಸೇನಾಡಳಿತ ಇರುವಂತದಲ್ಲ. ಹಾಗಾಗಿ ಇವತ್ತಲ್ಲ ನಾಳೆ ನಾವು ನೀವು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಬೇಕು. ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ, ಇದು ನಮ್ಮ ರಾಜ್ಯ, ಇದು ನಮ್ಮ ಜಿಲ್ಲೆ, ಇದು ನಮ್ಮ ಊರು, ನೀನು ನಮ್ಮ ಕೂಲಿ ಅಂತ ಹೇಳಿ ಡಿಸಿಗೆ ಹೇಳ್ಬೇಕು. ನಾವು ಆ ಮಟ್ಟಕ್ಕೆ ಹೋಗ್ಬೇಕು. ಶಾಂತಿ ಮತ್ತು ಅಹಿಂಸೆಯಿಂದ ಯಾವೆಲ್ಲ ರೀತಿಯಲ್ಲಿ ನಮ್ಮ ಹೋರಾಟವನ್ನು ನಾವು ಕಟ್ಟಬೇಕು ಆ ರೀತಿಯಲ್ಲಿ ಕಟ್ಟಬೇಕು. ಅಸಹಕಾರ ಚಳವಳಿ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಅವರು ಬಂದು ಏನು ಕೆಲಸ ಮಾಡೋದಕ್ಕೆ ಆಗಬಾರ್ದು, ಜಬರ್ದಸ್ತ್ ಮಾಡೋದಕ್ಕೆ ಆಗಬಾರ್ದು. ಆ ತರಕ್ಕೆ ಅಸಹಕಾರ ಚಳವಳಿ. ಗಾಂಧಿ ಪಕ್ಷ ಅನ್ನಂತೆ ಯಾವುದು? ಇವತ್ತಿರೋ ಕಾಂಗ್ರೆಸ್, ಇವತ್ತಿರೋ ಡಿ.ಕೆ. ಶಿವಕುಮಾರ್ ಇರೋ ಕಾಂಗ್ರೆಸ್ ಗಾಂಧಿ ಪಕ್ಷ. ಗಾಂಧಿ ಪಕ್ಷ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜೊತೆಗೆ ಮುಗಿದೋಯ್ತು. ಇಂದಿರಾ ಗಾಂಧಿ ಅವರು ಯಾವಾಗ ಕಾಂಗ್ರೆಸ್ ಐ ಮತ್ತು ಕಾಂಗ್ರೆಸ್ ಓ ಅಂತ ನಿಜಲಿಂಗಪ್ಪನವರು ಎಲ್ಲ ಸೇರಿ ಕಾಂಗ್ರೆಸ್ ಓ ಅಂತ ಮಾಡಿದ್ರು, ಕಾಂಗ್ರೆಸ್ ಐ ಅಂತ ಇಂಡಿಪೆಂಡೆಂಟ್ ಮತ್ತೆ ಇಂದಿರಾನ ಅಥವಾ ಕಾಂಗ್ರೆಸ್ ಆರ್ಗನೈಸೇಷನ್, ಕಾಂಗ್ರೆಸ್ ಐ ಅಂದ್ರೆ ಇಂದಿರಾ ಅಲ್ಲ, ಬೇರೆ ಏನೋ ಹೆಸರು ಅದಕ್ಕೆ ಏನೋ ಅಂತೇಳಿ ಅವತ್ತು ಹೊಡಿತಲ್ಲ. ಅವತ್ತು ಕಾಂಗ್ರೆಸ್ ಮುಗಿತ್ತು. ಇವತ್ತಿರೋ ಕಾಂಗ್ರೆಸ್ ಗಾಂಧಿಯ ಕಾಂಗ್ರೆಸ್, ನೆಹರು ಕಾಂಗ್ರೆಸ್, ಶಾಸ್ತ್ರಿ ಅವರ ಕಾಂಗ್ರೆಸ್ ಅಲ್ಲ. ಹಾಗಾಗಿ ಅವ್ರಿಗೇನ್ ಗೊತ್ತಿದೆ ಪ್ರಜಾಪ್ರಭುತ್ವದ ಮಹತ್ವ, ಅದು ತಿಳಿಸುವಂತದ್ದಾಗಬೇಕು. ಈ ನಿಟ್ಟಿನಲ್ಲಿ ನಾನು ಮೊದಲಿಗೆ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವ ಎಲ್ಲ KRS ಸೈನಿಕರಿಗೆ ಕೈ ಮುಗಿದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಒಂದು ರೀತಿಯಲ್ಲಿ ಆರಂಭ KRS ಪಕ್ಷದ ಹೋರಾಟ. ಈ ಮಟ್ಟಕ್ಕೆ ಇಲ್ಲಿ ಬಂದು ನಾವು ರೋಡ್ ಶೋ ಮಾಡಿಕೊಂಡು ಬೈಠಕ ಮಾಡಿಕೊಂಡು ಇನ್ನೊಂದು ಸಭೆ ಮಾಡಿ ಮುಂದುವರೆದ್ರೆ ಇದು ಮುಗಿಯಲ್ಲ. ಆದ್ರೆ ಲಕ್ಷಾಂತರ ಜನ ಇವತ್ತು ನೋಡಿದ್ದಾರೆ ರಾಜ್ಯದಲ್ಲಿ. ಇಲ್ಲಿ ಎಂತಹ ಪರಿಸರ ಇದೆ, ಎಂತಹ ಪ್ರಕೃತಿ ಇದೆ, ಮಲೆನಾಡು ಹೌದು ಅಲ್ವೋ ಅಂತ ಇವತ್ತು ನೋಡಿದ್ದಾರೆ. ಆದ್ರೆ ಅದಕ್ಕೆ ಡಿ.ಕೆ. ಶಿವಕುಮಾರ್ ಸುಳ್ಳಾಗ್ತಾರ? ಡಿ.ಕೆ. ಶಿವಕುಮಾರ್ ಸುಳ್ಳಾಗಲ್ಲ. ಅವ್ರು ಸುಳ್ಳಾಗಿಸ್ಬೇಕು ಅಂದ್ರೆ ಈ ಹೋರಾಟವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಾವೆಲ್ಲರೂ ಸೇರಿ KRS ಪಕ್ಷದವರು, ನೀವು ಇನ್ನೂ 16 ಸಂಘಟನೆಗಳು ಪಕ್ಷಗಳು ಏನಿ ಹೋರಾಟಕ್ಕೆ ಗಮನ ನಿಲ್ತಿದ್ದಾರೆ, ಅವೆಲ್ಲರೂ ಸೇರಿ ನಾವು ಇನ್ನೊಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಣ. ಹೋರಾಟವನ್ನ ಮಾಡದೇನೆ ಇದು ಗೆಲ್ಲಬೇಕು ಅಂದ್ರೆ ಸದ್ಬುದ್ಧಿ ಯಾರಿಗೆ ಸಿಗಬೇಕು? ಡಿ.ಕೆ. ಶಿವಕುಮಾರ್ಗೆ. ಯಾರು ಕೊಡ್ಬೇಕು? ಅಜ್ಜಯ್ಯ.
ದೇವರು ಮನುಷ್ಯರು ಪ್ರಕೃತಿನ ಕೊಡ್ಬೇಕು, ಇಲ್ಲಾಂದ್ರೆ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕು? ನಾವು ಕೊಡ್ಬೇಕು. ನಾವೇ ಕೊಡ್ಬೇಕು, ಪಾಕಿಸ್ಬೇಕು. ಕೊನೆಯಲ್ಲಿ ಒಂದು ಕಥೆ ಪ್ರಸಂಗ ಹೇಳ್ತೀನಿ. ಕೃಷ್ಣ ದೂತನಾಗಿ, ಶಾಂತಿ ದೂತನಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ. ಕೃಷ್ಣ ಆಸ್ಥಾನಕ್ಕೆ ಹೋದ ತಕ್ಷಣ ಆಸ್ಥಾನದಲ್ಲಿದ್ದವರೆಲ್ಲರೂ ಎದ್ದು ಕೃಷ್ಣನಿಗೆ ಕೈ ಮುಗಿತಾರೆ. ಭೀಷ್ಮ, ದ್ರೋಣ, ಕೃಪ, ವಿದುರ, ಧೃತರಾಷ್ಟ್ರನಾದಿಯಾಗಿ ಯಾರು ನಿಂತ್ಕೊಳ್ಳಲ್ಲ? ದುರ್ಯೋಧನ. ಯಾರು? ದುರ್ಯೋಧನ. ಡಿ ಕೆ ಶಿವಕುಮಾರ್ ಅಲ್ವಾ? ಡಿ ಕೆ ಶಿವಕುಮಾರ್ ಅಲ್ಲ, ಯಾರು? ದುರ್ಯೋಧನ. ಕೃಷ್ಣ ನಗುತ್ತಾ ತನ್ನ ಹೆಬ್ಬೆರಳನ್ನ, ತನ್ನ ಉಂಗುಷ್ಟವನ್ನ ಸುಮ್ಮನೆ ನೆನಕ್ಕೆ ಬಿಡಿತಾನೆ ಅಲ್ವಾ? ನೆನಕ್ಕೆ ಅವಾಗ ನಾಡಿಗಳು ಬರತರ ಮಾಡ್ತಾರಪ್ಪ ಅದನ್ನ ಕಾಲಲ್ಲಿ ಹೆಬ್ಬೆರಳು ಕಾಲಲ್ಲಿ ಸುಮ್ಮನೆ ಒತ್ತುತ್ತಾನೆ. ಅವಾಗ ಎತ್ತರದ ಸಿಂಹಾಸದ ಮೇಲೆ ಕೂತಿದ್ದಂತಹ ದರ್ಪಿಷ್ಟ ಮದಾಂತ ದುರ್ಯೋಧನ ದಪ 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 ಅಂತ ಬಿದ್ದು ಎಲ್ಲಿ ಬೀಳ್ತಾನೆ? ನೇರವಾಗಿ ಕೃಷ್ಣನ ಕಾಲ ಮೇಲೆ ಬೀಳ್ತಾರೆ. ಅಯ್ಯೋ ದುರ್ಯೋಧನ, ಯಾಕಪ್ಪ ಕಾಲಿಗೆ ಬೀಳ್ತಾ ಇದೆಯಾ ಅಂತಾರೆ ಕೃಷ್ಣ. ಇದು ಇಂತಹ ಚಮತ್ಕಾರಗಳು, ವಿಸ್ಮಯಗಳು, ಮಿರಾಕಲ್ಸ್, ಪವಾಡಗಳು ನಡೆಯುತ್ತೆ ಆಗಾಗ. ಅಂತಹ ಗರ್ವಭಂಗ ಮಾಡಿಸ್ಕೊಳ್ದೆ. ಅದೇನೋ ಕುರುಕ್ಷೇತ್ರ ಅಥವಾ ದುರ್ಯೋಧನನ ಗರ್ವಭಂಗ, ನಾಡಿನ ಹೆಸರು ಅಲ್ವಾ? ನಾಡಿನ ಹೆಸರು ಏನಂತಿರ್ತಾರೆ? ಅಥವಾ ದುರ್ಯೋಧನನ ಗರ್ವಭಂಗ ಅಂತ. ಹಾಗಾಗಿ ದುರ್ಯೋಧನನ ತರ ಹೆಸರು ತಗೊಳ್ಳದೆ ಅದೇನೋ ಧರ್ಮರಾಯನ ಹೆಸರು ಹೇಳಿದ್ರು, ಅರ್ಜುನ ಹೆಸರು ಹೇಳಿದ್ರು, ಭೀಷ್ಮನ ಹೆಸರು ಹೇಳಿದ್ರು. ಕೊನೆಗೆ ನಾನು ಇನ್ನೊಂದು ಹೇಳ್ಬೇಕು ಅನ್ಕೊಂಡಿದ್ದೆ, ಅದನ್ನು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಒಂದು ಸಂಸ್ಕೃತದ ಭಗವದ್ಗೀತೆಯ ಶ್ಲೋಕವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ಬಿಟ್ರು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂ ಮಾತೆ ಸಂಗೋಸ್ತ್ವ ಕರ್ಮಣಿ ಅಂತ ಬಹಳ ಪ್ರಸಿದ್ಧವಾದದ್ದು. ನೀನು ನಿನ್ನ ಕರ್ತವ್ಯವನ್ನ, ಕರ್ಮವನ್ನ ಮಾಡು, ಫಲಾಫಲಗಳನ್ನ ನನಗೆ ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಆ ರೀತಿಯಲ್ಲಿ ನಾನು ಕರ್ತವ್ಯ ಮಾಡ್ತಾ ಹೋಗ್ತೀನಿ, ಫಲಾಫಲಗಳನ್ನ ದೇವರು ಕೊಟ್ಟಿದ್ದೀನಿ ಅಂತ ಯಾರು ಹೇಳಿದ್ದು? ಡಿ ಕೆ ಶಿವಕುಮಾರ್ ಹಾಕೊಂಡ್ರು. ಅದಕ್ಕೆ ನಾನು ಅದು ಉತ್ತರವಾಗಿಯೇ ಒಂದು ಪೋಸ್ಟ್ ಮಾಡಿದೆ. ಏನಪ್ಪ ಅದು ಸ್ವಲ್ಪ ನಾನು ಪೋಸ್ಟ್ ಅಲ್ಲಿ ಕೊಡೋಣ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಸ್ತೆ, ಪೋಸ್ಟ್ ಅಲ್ಲಿ ಸಂಗಸ್ತೆ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧಾತ್ ಭವತಿ. ಅಲ್ಲಲ್ಲ, ಸ್ವಲ್ಪ ಕೊಡೋಣ, ಓಪನ್ ಮಾಡ್ಕೊಂಡ್ರೆ ಯಾರಾದ್ರೂ ಫೇಸ್ಬುಕ್ ಅಲ್ಲಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧಾತ್ ಭವತಿ ಸಮೋಹಃ ಸಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಯಾವ್ದಾವುದೋ ವಿಷಯಗಳು, ಆಲಸ್ಯ, ಇಂದ್ರಿಯ ಭೋಗದ ವಿಷಯಗಳು, ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆದಷ್ಟು ನಮಗೆ ಇನ್ನಷ್ಟು ಬೇಕು ಬೇಕು ಅನ್ಸುತ್ತೆ. ಅದ್ರ ಮೂಲಕ ಕಾಮ ಹುಟ್ಟುತ್ತೆ. ಕಾಮ ಬಯಸಿ ಬಯಸಿ ಅದು ಕಾಮ ಈಡೇರದೇ ಇದ್ದಾಗ ಮೈಯಲ್ಲಿ ಕೋಪ, ಮನಸ್ಸಲ್ಲಿ ಕೋಪ, ಕ್ರೋಧ ಬರುತ್ತೆ. ಕ್ರೋಧ ಆದ್ಮೇಲೆ ಕ್ರೋಧೋದ್ಭವತಿ ಸಮೋಹ, ಒಂದು ರೀತಿಯಲ್ಲಿ ಸಮೂಹಕ್ಕೊಳಗಾಗ್ಬಿಡ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಕೋಪ ಬಂದಾಗ ಆಮೇಲೆ ಸಮೋಹ ಸ್ಮೃತಿ ವಿಭ್ರಮ, ಸಮೂಹಕ್ಕೊಳಗಾದಾಗ ನಮ್ಮ ನೆನಪಿನ ಶಕ್ತಿ ಹೋಗುತ್ತೆ, ನಾವು ಭ್ರಮೆಗೊಳಗಾಗ್ಬಿಡ್ತೀವಿ. ಸ್ಮೃತಿ ಭ್ರಂಶ ಬುದ್ಧಿನಾಶೋ, ಆ ತರಕ್ಕೆ ಸ್ಮೃತಿ ಕಳ್ಕೊಂಡು ನೆನಪಾದ್ರೆ ಏನಾಗುತ್ತಮ್ಮ? ಬುದ್ಧಿ ಸರ್ವನಾಶ ಆಯ್ತು, ಬುದ್ಧಿನಾಶ ಆಯ್ತು. ಬುದ್ಧಿನಾಶ ಪ್ರಣಶ್ಯತಿ ಅಂದ್ರೆ ಬುದ್ಧಿಯನ್ನ ಕಳೆದುಕೊಂಡ ಮನುಷ್ಯ ಸರ್ವನಾಶ ಆದ ಅಂತ. ಯಾಕೆ ಜ್ಞಾಪಕ ಇದನ್ನ? ಅವರು ಪಾಪ ನಾನು ಮುಂದಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಸಂಸ್ಕೃತದ ಮೇಷ್ಟ್ರನ್ನೆಲ್ಲ ನೇಮಿಸ್ಕೊಂಡಿದ್ರು ಸಂಸ್ಕೃತ ಪಾಠ ಮಾಡಿಸೋದಕ್ಕೆ. ಬಹುಶಃ ಸಂಸ್ಕೃತದ ಮೇಷ್ಟ್ರನ್ನೆಲ್ಲ ಹೇಳಿಲ್ಲ ಅನ್ಸುತ್ತೆ. ಕೊನೆಗೆ ಇದು ಎಲ್ಲೆಲ್ಲಿ ಹೋಗುತ್ತಪ್ಪ? ಆಸೆ, ಕಾಮ, ಕ್ರೋಧ, ಸ್ಮೃತಿನಾಶ, ಬುದ್ಧಿನಾಶ, ಕೊನೆಗೆ ಸರ್ವನಾಶ. ಇಷ್ಟನ್ನ ಸಾಕಲ್ವಾ? ಇಷ್ಟು ಸಾಕು, ಎಷ್ಟು ಬೇಕೋ ಅಷ್ಟು ಹೇಳಿದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರ ಹೋರಾಟಕ್ಕೆ ನಾವು ಜೊತೆಗಿದ್ದೀವಿ. ನಮ್ಮ ಈ ಒಂದು ನಿಮ್ಮ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳುವಂಗೆ ಮಾಡಿದ್ದಕ್ಕೆ, ಅವಕಾಶ ಮಾಡಿಕೊಡ್ಲಿಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ರೈತರು ಉಳಿಬೇಕು, ಸ್ವಾವಲಂಬಿ ರೈತ, ಸ್ವಾಭಿಮಾನಿ ರೈತ.
ಸ್ವಾವಲಂಬಿ ಆಗಲು ಸ್ವಾಭಿಮಾನದಿಂದ ಇರ್ತಾನೆ. ನೀವೆಲ್ಲ 1 ಎಕರೆ 2 ಎಕರೆ 3 ಎಕರೆನಲ್ಲಿ ಬಹಳ ಒಳ್ಳೆಯ ಜೀವನವನ್ನ ಕಟ್ಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಲ್ಲುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅನ್ನದಾತ ರೈತರ ಹೋರಾಟಕ್ಕೆ, ಬಿಡದಿ ರೈತರ ಹೋರಾಟಕ್ಕೆ ರದ್ದು ಮಾಡಿ ರದ್ದು ಮಾಡಿ ಬಿಡದಿ ಟೌನ್ಶಿಪ್ ರದ್ದು ಮಾಡಿ, ರದ್ದು ಮಾಡಿ ರದ್ದು ಮಾಡಿ ಬಿಡದಿ ಟೌನ್ಶಿಪ್ ರದ್ದು ಮಾಡಿ. ರೈತರ ಗೋರಿಯ ಮೇಲೆ ಬಿಡದಿ ಟೌನ್ಶಿಪ್ ಮಾಡಲು ಮುಂದಾಗಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಭ್ರಷ್ಟರೇ, ಪವಿತ್ರ ರಾಜಕಾರಣ ಬಿಟ್ಟು ಹೊರಗೆ, ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಬಿಡುಗಡೆ ಬಿಡುಗಡೆ, ಭ್ರಷ್ಟರಿಂದ ಬಿಡುಗಡೆ. ಬೆಂಬಲಿಸಿ ಬೆಂಬಲಿಸಿ, ARS ಬೆಂಬಲಿಸಿ, ಓಟು ಮಾಡಿ ಡೊನೇಟ್ ಮಾಡಿ, ARS ಗೆ ಸಪೋರ್ಟ್ ಮಾಡಿ. ಬಾಯಲ್ಲಿ ಸೀಟಿ ಕೈಯಲ್ಲಿ ಲಾಠಿ, ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನು ಮಾಡಿ ಮಾಡುತ್ತಲೇ ಇದೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಜೈ ARS. ಈಗ ಬೇರೆ ಅವ್ರು ಹೇಳ್ತಾರೆ ಇವತ್ತು ತನಕ ಇದೆ ಊಟ, ದಯವಿಟ್ಟು ಎಲ್ಲ ಬಂದು, ಆ ಕಡೆ ಎಲ್ಲ ಜಾಗ ಇಲ್ಲ, ದಯವಿಟ್ಟು ರಸ್ತೆಯಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ರಪ್ಪ ಪ್ಲೀಸ್. ವೆರಿ ರೆಡ್ಡಿ ಸರ್ಗೆ